ಇವತ್ತು ನಾವು 10ನೇ ತರಗತಿಯ ಪಾಠ 1ರ ಒಣಮರದ ಗಿಳಿ ಒಂದು ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಆ ಒಂದು ಒಣಮರದ ಗಿಳಿ ಒಂದು ಪಾಠವನ್ನು ಬರೆದವರು ಆರ್. ಮಿತ್ರ ಅವರು. ಅವರ ಒಂದು ಕವಿ ಪರಿಚಯದ ಬಗ್ಗೆ ನೋಡೋಣ. ಆರ್. ಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಅವರು ಜನಿಸಿದರು. ಆರ್. ಮಿತ್ರ ಅವರು 1936ರಲ್ಲಿ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಅವರು ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳ್ಕರ್ ರಾಮಣ್ಣ. ಅವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳ್ಕರ್ ರಾಮಣ್ಣ. ಮಿತ್ರ ಖ್ಯಾತ ವಾಗ್ಮಿಗಳಾದಂಥ ಇವರು ಕನ್ನಡದಲ್ಲಿ ಶಾಸಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ ಬಳಿಕ ರೀಡರ್, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಅವರು ಏನು ಮಾಡಿದರು? ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಅರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು. ಅವರ ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯವಾದದ್ದು. ಅರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು. ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತದ ಪಾತ್ರ ಸಂಗತಿಗಳು, ವಚನಕಾರಗಳು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಅಂದರೆ ಒಳನೋಟಗಳು, ಶಬ್ದಕಲ್ಪ, ಕವಿಗಳ ಒಂದು ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ಏನು ಮಾಡಿದ್ದಾರೆ? ಅವರು ರಚಿಸಿದ್ದಾರೆ. ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿಸಿವೆ. ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಒಂದು ಪಾತ್ರ ಸಂಗತಿಗಳು ಒಂದು ಪುಸ್ತಕದಿಂದ ಏನು ಮಾಡಿದೆ? ಆರಿಸಿಕೊಳ್ಳಲಾಗಿದೆ. ಆಯ್ತಲ್ವಾ? ನಾವು ಇವತ್ತು ಪಾಠ ಪ್ರವೇಶದ ಬಗ್ಗೆ ತಿಳಿಯೋಣ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತನ್ನು ಕಲಿಯಬೇಕು. ಅಂದರೆ ನೆಮ್ಮದಿಯ ನಾಳೆಗಾಗಿ ಇಂದು ನಾವು ಒಳಿತನ್ನು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ನಮಗೆ ಏನಾಗುತ್ತದೆ? ಒಳಿತು ನಮಗೆ ಲಭಿಸುತ್ತದೆ ಅಂತಂದರೆ ಓದಿನಿಂದ ಆಗಿರ್ಬೋದು, ಕೇಳುವಿಕೆಯಿಂದ ಆಗಿರ್ಬೋದು, ಸಮಾಜದಿಂದ ಆಗಿರ್ಬೋದು, ಪ್ರಕೃತಿಯಿಂದ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಂದಾಗಿ ನಮಗೆ ಲಭ್ಯವಾಗುತ್ತದೆ. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವಂಥ ಒಳಗಣ್ಣು ಬೇಕು. ಹಾಗೆ ಕಲಿತದ್ದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ನಮಗೇನಾಗುತ್ತದೆ? ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಗುತ್ತೆ? ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞಾಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು. ಅಂದರೆ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದು ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಏನು ಮಾಡಬೇಕು? ಹಚ್ಚ ಹಸಿರಿನಿಂದ ಕೂಡಿರುವಂತೆ ನೋಡಿಕೊಳ್ಳಬೇಕು. ಮತ್ತು ಪ್ರಾಣಿ ಪಕ್ಷಿಗಳನ್ನು ನಾವು ಯಾವಾಗಲೂ ಪ್ರೀತಿಸಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದಂಥ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬಂಥ ಸಂದೇಶ ಈ ಒಂದು ಪಾಠದಲ್ಲಿ ನಾವೇನು ಮಾಡ್ತೀವಿ? ಒಂದು ಪಾಠ ಪ್ರವೇಶದಲ್ಲಿ ನಾವು ಕಾಣುತ್ತೇವೆ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಏನು ಮಾಡ್ದ? ಕಾಡಿಗೆ ಹೊರಟ. ಪ್ರಾಣಿಗಳನ್ನು
ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದ. ಅಂತಂದರೆ ಪ್ರಾಣಿಗಳನ್ನು ಕೊಲ್ಲಲು ಏನು ಮಾಡ್ತಿದ್ದ, ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಅವು ಏನಾಗುತ್ತದೆ, ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ತಿದ್ದರಿಂದ ಆ ಪ್ರಾಣಿಗೆ ತಗುಲಿದ ಕೂಡಲೇ ಏನಾಗ್ತಿತ್ತು, ಆ ಪ್ರಾಣಿಗಳು ಸಾಯುತ್ತಿದ್ದವು. ಬೇಟೆಗಾರನು ಕಣ್ಣಿಗೆ ಬಿದ್ದಂಥ ಒಂದು ಜಿಂಕೆಯನ್ನು ಬೆನ್ನಟ್ಟಿದ. ಅಂದರೆ ಆ ಬೇಟೆಗಾರ ಏನು ಮಾಡ್ದ, ಅವನ ಕಣ್ಣಿಗೆ ಕಂಡಂತಹ ಒಂದು ಜಿಂಕೆಯನ್ನು ಏನು ಮಾಡ್ದ, ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ, ಅಂದರೆ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಜಿಂಕೆ ಏನು ಮಾಡ್ತು, ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ಜಿಂಕೆ ತಪ್ಪಿಸಿಕೊಂಡಿರೋದ್ರಿಂದ ಆ ಬಾಣ ಏನಾಯಿತು, ಒಂದು ಮರಕ್ಕೆ ತಾಕಿತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಏನಾಯಿತು, ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದಂಥ ಇಂದ್ರ ಇದನ್ನು ನೋಡಿದ. ಅವನಿಗೆ ಏನಾಯಿತು, ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಅಂದರೆ ಏನಾಯಿತು, ಇಂದ್ರನಿಗೆ ಆ ಗಿಳಿಯನ್ನು ಕಂಡು ಏನಾಯಿತು, ಆಶ್ಚರ್ಯವಾಯಿತು. ಆ ಗಿಳಿಯನ್ನು ಕಂಡು ನೀನು ಏಕೆ ಈ ಒಣಮರದಲ್ಲಿ ವಾಸ ಮಾಡುತ್ತೀಯಾ ಅಂತ ಕೇಳ್ತಾನೆ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತು, ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಅಂದರೆ ಹಲವಾರು ವರ್ಷಗಳಿಂದ ಈ ಮರ ನನಗೇನು ಮಾಡಿದೆ, ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣಗಳಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ. ಮುದ ಅಂದರೆ ಆನಂದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ, ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರ ಕೃತಜ್ಞನಾಗಲೇ? ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿ ಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು, ಅಂದರೆ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಯಲ್ಲೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಅಂತಂದರೆ ಏನಾಗುತ್ತೆ, ಅದಕ್ಕೆ ನಾವು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಇಂದ್ರನಿಗೆ ತುಂಬ ಸಂತೋಷವಾಯಿತು. ಇಂದ್ರನಿಗೇನಾಯಿತು, ತುಂಬ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಒಂದು ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಆ ಗಿಳಿಯು ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಇಂದ್ರನಿಗೇನಾಗುತ್ತೆ, ಆ ಗಿಳಿಯಲ್ಲಿರುವಂಥ ಒಂದು ತತ್ವನಿಷ್ಠೆ ಏನಾಯಿತು, ಒಂದು ಇಷ್ಟವಾಯಿತು. ಮನುಷ್ಯರ ಆದರ್ಶ ಬದುಕಿಗೆ ಈ ಒಂದು ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಕಾಂಕ್ಷಿಯಾಗಿರುವಂಥ ಗಿಳಿರಾಯನಿಗೆ ಏನಾದರೂ ಒಂದು ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಅಂದರೆ ಪರಹಿತಕಾಂಕ್ಷಿಯಾಗಿರುವಂಥ ಗಿಳಿರಾಯನಿಗೆ ಏನಾದರೂ ಒಂದು ವರವನ್ನು ಕೊಡಬೇಕು ಅಂತಂದು ಯಾರು ತೀರ್ಮಾನಿಸಿದರು, ಆ ಒಂದು ಇಂದ್ರನು ತೀರ್ಮಾನಿಸಿದಂಥ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದು ಆ ಗಿಳಿಯನ್ನು ಕೇಳ್ತಾನೆ. ಎಂದು ಅದು ಎಂಥ ಜನ್ಮ ಬಯಸಿದ್ದರೂ, ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ, ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ
ಅಂತಂದರೆ ಫಲಪುಷ್ಪ ಭಾರದಿಂದ ಬೀಗುವಂಥ ನೆರಳು ಕೊಡುವಂಥ ಮರವನ್ನು ದಯಪಾಲಿಸು ಅಂತಂದರೆ ಆ ಗಿಳಿ ಏನಂತ ಕೇಳಿತು, ದೇವರಾಜ ವರವನ್ನು ಕೊಡುವ, ದೇವರಾಜ ಅಂದರೆ ಇಲ್ಲಿ ಇಂದ್ರ, ನೀನು ವರವನ್ನು ಕೊಡುವುದಾದರೆ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಒಂದು ಹಸುರಿನಿಂದ ಕೂಡಬೇಕು, ನಳಿಸಬೇಕು, ಒಂದು ಫಲಪುಷ್ಪಗಳಿಂದ ಭಾರವಾಗುವಂಥ ಬೀಗುವ ಮತ್ತು ಬೇರೆಯವರಿಗೆ ನೆರಳನ್ನು ಕೊಡುವಂಥ ವರವನ್ನು ದಯಪಾಲಿಸು. ಅಂದರೆ ಆ ಮರ ಮೊದಲಿನಿಂದ ಹೆಂಗಿತ್ತು ಅದೇ ಥರ ಆಗುವ ಒಂದು ವರವನ್ನು ಕೊಡಬೇಕೆಂದು ಆ ಒಂದು ಗಿಳಿ ಏನು ಮಾಡಿತ್ತು, ಇಂದ್ರನನ್ನು ಬೇಡಿತು. ಆದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ, ಅಂದರೆ ಈಗಿನ ಒಂದು ಒಣಗಿರುವ ಮರವನ್ನು ನಾನು ಇಂಥ ಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳ್ತು. ಇಲ್ಲೇನೆಂದರೆ ಈ ಒಂದು ಆ ಗಿಳಿಗಿರುವಂಥ ಒಂದು ಪ್ರಾಮಾಣಿಕ ನಿಷ್ಠೆಯನ್ನು ನಾವು ಈ ಪಾಠದಲ್ಲಿ ಒಣ ಮರದ ಗಿಳಿ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಯಾವ ರೀತಿ ಅವರಲ್ಲಿ ನಾವು ಒಂದು ಪ್ರಾಮಾಣಿಕತೆಯನ್ನು ನಾವು ನೋಡಿದ್ದೇವೆ ಎಂಬುದನ್ನು ಈ ಪಾಠದ ಮೂಲಕ ನಾವು ಅಭ್ಯಾಸ ಮಾಡಿದ್ದೇವೆ. ನಿಮಗೆ ಈ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.